ಹಲೋ ನಮಸ್ಕಾರ, ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ಸಂದರ್ಶನದಲ್ಲಿ ನಮ್ಮ ಜೊತೆ ಏನು 2 ಬಾರಿ ಹಿರೇಕೊಡಗೆ ಗ್ರಾಮ ಪಂಚಾಯಿತಿಯಲ್ಲಿ ಸದಸ್ಯರಾಗಿ, ಒಮ್ಮೆ ಹಿರೇಕೊಡಗೆ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ, ಪ್ರಸ್ತುತ ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ ಏನು ಹಿಂದುಳಿದ ವರ್ಗ OBC ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ, ಪ್ರಸ್ತುತ ಹಿರೇಕೊಡಗೆ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿರುವಂತಹ ಬಿಜೆಪಿಯ ಯುವ ಮುಖಂಡರು ಆಗಿರುವಂತಹ ಶ್ರೀಯುತ ತ್ರಿಪುರೇಂದ್ರ BS ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ತೆ. ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀವಿ. ತ್ರಿಪುರೇಂದ್ರ ಅವರೇ, 2 ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಸೇವೆ ಸಲ್ಲಿಸಿರುವಂತದ್ದು. ಹೇಗಿದೆ 2 ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ನಿಮ್ಮ ಒಂದು ಸೇವೆ ಯಾವ ರೀತಿಯಾಗಿ ನಡೀತಾ ಇದೆ? ಚೆನ್ನಾಗಿ ನಡೀತಿದೆ. ಒಂದು ಅಧಿಕಾರದ ಹೊರಗಡೆ ಇದ್ದಾಗ ಯಾವ ರೀತಿಯಾಗಿ ಒಂದು ರೀತಿಯ ಅನುಭವ, ಇನ್ನೊಂದು ಅಧಿಕಾರ ತಗೊಂಡಾಗ ಜನರ ಜೊತೆ ಹತ್ತಿರವಾಗುವಂತ ಒಂದು ಅನುಭವ. ಇದ್ರಲ್ಲಿ ಅನೇಕ ಒಂದು ವ್ಯತ್ಯಾಸಗಳು ಬಾರಿ ಇದೆ. ಸಂತೋಷ ಇದೆ, ಮಾಡಿ ತೃಪ್ತಿ ಇದೆ. ಅಂದ್ರೆ 2 ಬಾರಿ ಸತತವಾಗಿ ನೀವು ಗೆಲುವನ್ನ ಕಾಣ್ತೀರಾ, ಹೇಗ್ ಸಾಧ್ಯ ಆಯ್ತದ? ಸಾಧ್ಯ ಅಂತ ಹೇಳಿದ್ರೆ ಜನರ ಜೊತೆಗೆ ಇದ್ದಂತ ಒಂದು ದಿನಗಳು, ಅವ್ರ ಹತ್ರಕ್ಕೆ ಇದ್ದಿದ್ದು. ಮತ್ತೆ ಎರಡನೇದಾಗಿ ಎಲ್ಲ ಬರುವಂತ ಗ್ರಾಮ ಪಂಚಾಯತಿ ಯೋಜನೆಗಳನ್ನ ವಿಭಿನ್ನ ರೀತಿಯಲ್ಲಿ ಆಯಾ ಕ್ಷೇತ್ರಕ್ಕೆ ಸರಿಯಾಗಿ ಕೆಲಸವನ್ನು ಮಾಡಿರ್ತಕ್ಕಂಥ ಜನರ ಮನಮುಟ್ಟುವಂತಾಗಿದೆ. ಆ ದೃಷ್ಟಿಯಲ್ಲಿ ಅವರು ಜನ ಮತ್ತೆ ಬಹುತೇಕ ಒಂದು 90 ಭಾಗದಷ್ಟು ಜನನು ಒಪ್ಕೊಂಡು ನನಗೆ ಪುನರಾಯ್ಕೆ 2ನೇ ಬಾರಿ ಆಯ್ಕೆ ಮಾಡಿ. ಆಡಳಿತ ವ್ಯವಸ್ಥೆಯಲ್ಲಿ ಅತ್ಯಂತ ಸ್ಥಳೀಯ ಆಡಳಿತ ಅಂದ್ರೆ ಅದು ಗ್ರಾಮ ಪಂಚಾಯತ್. ಅದೇ ಜನರಿಗೂ ಕೂಡ ಪ್ರತಿನಿತ್ಯವೂ ಕೂಡ ನೀವು ಸಿಗ್ತಾ ಇರ್ತೀರಾ. ಜನರು ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ನಿಮ್ಮ ಬಳಿ ಬರ್ತಾರೆ. ಹಾಗಾಗಿ ಒಂದ್ ಕಡೆ 1 ಬಾರಿ ಆಯ್ಕೆ ಆದ್ರೂ 2ನೇ ಬಾರಿ ಆಯ್ಕೆ ಆಗೋದು ಸ್ವಲ್ಪ ಕಷ್ಟ ಆಗತ್ತೆ. ಆ ಹಿನ್ನೆಲೆಯಲ್ಲಿ ನೀವು 2 ಬಾರಿ ಸತತವಾಗಿ ಆಯ್ಕೆ ಆಗಿರ್ಬೋದು, ನೀವೇನಾದ್ರೂ ಅವರಿಗೊಂದು ಮಾಡಿರ್ಬೇಕು. ಹೇಗೆ, ಏನು ಪ್ರಮುಖವಾಗಿ ನಿಮ್ಮ ಒಂದು ಅವಧಿಯಲ್ಲಿ 2 ಬಾರಿ ಸದಸ್ಯರಾಗಿ ನೀವು ಮಾಡಿರುವಂತಹ ಕೆಲಸ ಕಾರ್ಯಗಳು? ಒಂದು ಏನಂತ ಹೇಳಿದ್ರೆ, ಪ್ರಥಮ ಬಾರಿ ಗೆದ್ದವಾಗ ಜನರಲ್ಲಿ ಏನೋ ಒಂದು ಬದಲಾವಣೆ ತರ್ತಾನೆ ಅನ್ನುವಂತ ಒಂದು ನಿರೀಕ್ಷೆ ಇತ್ತು. ಆ ನಿರೀಕ್ಷೆಗೆ ನನಗೂ ಒಂದು ಚಾಲೆಂಜಿಂಗ್ ಅನ್ನುವಂಥದ್ದಿತ್ತು. ಆ ನಿರೀಕ್ಷೆಯಲ್ಲಿ ನಾನು ಯಾವ ರೀತಿ ಅಂತ ಮಾಡಿದೆ ಅಂತ ಹೇಳಿದ್ರೆ, ಬಹುತೇಕ ಈ ಗ್ರಾಮ ಪಂಚಾಯತಿ ನಾನು ಎಂಟ್ರಿ ಆದಾಗ ಇಲ್ಲಿ ಅನುದಾನಗಳ ಕೊರತೆ ಗೊತ್ತಿದೆ. ಒಂದು 20-25 ಲಕ್ಷ ಬಂದ್ರೆ ಹೆಚ್ಚಿಗೆ, ಅದರಲ್ಲೂ ಡಿವೈಡ್ 25% ಇರ್ಬೋದು, ವಾಟರ್ ಸಪ್ಲೈ ಇರ್ಬೋದು, ಎಲ್ಲ ಡಿವೈಡ್ ಮಾಡಿದಾಗ ಅನುದಾನ ಕೊಡುವಂತ ಏನು ಜಾಸ್ತಿ ಜನರಿಗೆ ಸಿಗೋದಿಲ್ಲ. ಆ ದೃಷ್ಟಿಯಲ್ಲಿ ನಾನು ಕಾನ್ಸಂಟ್ರೇಷನ್ ಮಾಡಿರ್ತಕ್ಕಂಥದ್ದು ಉದ್ಯೋಗ ಖಾತ್ರಿಯ ಒಂದು ಯೋಜನೆಯಲ್ಲಿ ಬಹುಶಃ ನಮ್ಮ ಕಡೆ ಮಲಗದ ಹಾಗಿತ್ತು. ಅಂದ್ರೆ ಜನಿಗೂ ಅದ್ರದ್ದು ಬೇಸತ್ತಿದ್ರು ಗೊತ್ತಿರುವಂತದ್ದೇ. ಆ ದೃಷ್ಟಿಯಲ್ಲಿ ಜನರನ್ನ ಮನವರಿಕೆಯನ್ನು ಮಾಡಿ ಈ ರೀತಿಯ ಕೆಲಸಗಳನ್ನು ಮಾಡೋದ್ರಿಂದ ಊರಿನ ಅಭಿವೃದ್ಧಿ ಆಗ್ತದೆ ಮತ್ತು ವೈಯಕ್ತಿಕವಾಗಿ ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿ ಬಹುತೇಕ ಒಂದು 2-3 ಬಾವಿಗಳನ್ನ ನಮ್ಮ ಕ್ಷೇತ್ರದಲ್ಲಿ ಆಗಿತ್ತು ನಾನು ಬರೋಕ್ಕಿಂತ ಮುಂಚೆ. ಇದನ್ನ ಕಾನ್ಸೆಪ್ಟ್ ಅನ್ನು ಹಿಡಿದು ಬಿಟ್ಟು ಬಹುತೇಕ ವೈಯಕ್ತಿಕ ನೀರಾವರಿ, ಕೃಷಿ ನೀರಾವರಿ ಬಾವಿ ಇರ್ಬೋದು ಅಥವಾ ಸಮುದಾಯ ನೀರಾವರಿ ಬಾವಿ ಇರ್ಬೋದು, 60ಕ್ಕೂ ಜಾಸ್ತಿ ಬಾವಿಗಳನ್ನ ಸ್ಕೀಮ್ಗಳನ್ನ ಅವ್ರಿಗೆ ಮನವರಿಕೆ ಮಾಡಿ ಅವ್ರು ಮಾಡ್ಕೊಳ್ಳೋ ರೀತಿಯಲ್ಲಿ ಮಾಡಿ, ಹಾಗೆ ಶೌಚಾಲಯಕ್ಕೆ ಸಂಬಂಧಪಟ್ಟ ನಾವು 2 ಈ ಸ್ಕೂಲ್ಗಳಿದೆಯಲ್ಲ, ಬಹುಶಃ ನಾನು ಅಧ್ಯಕ್ಷ ಆದಾಗ ಇಡೀ ಗ್ರಾಮ ಪಂಚಾಯತಿ ಎಲ್ಲ ಸ್ಕೂಲ್ಗಳಿಗೂ ಕೂಡ ಕಾಂಪೌಂಡ್ ನಿರ್ಮಾಣ ಮತ್ತು ಶೌಚಾಲಯ ಸುಸಜ್ಜಿತವಾಗಿರ್ಬೇಕಂತೇಳಿ ಅಷ್ಟೂ ಸ್ಕೀಮ್ಗಳನ್ನ ತರುವಂತ ಮೂಲಕ ಜನರಿಂದನೇ ಆ ಕೆಲಸವನ್ನು ಮಾಡಿಸುವ ಮುಖೇನ ಇವತ್ತು ಬೊಮ್ಮಲಾಪುರ ಇರ್ಬೋದು, ಸೂರ್ಯಸ್ಥಾನ ಇರ್ಬೋದು, ಹೊಲಗೋಡು ಇರ್ಬೋದು, ಕೊಪ್ಪಳಿಕೆ ಇರ್ಬೋದು, ಮತ್ತೆ ಬೊಮ್ಮಲಾಪುರದ 2 ಸ್ಕೂಲ್ಗಳು ಇರ್ಬೋದು, ಎಲ್ಲೂ ಕಾಂಪೌಂಡ್ಗಳಾಗಿದೆ, ಸುಸಜ್ಜಿತವಾಗಿ ಶೌಚಾಲಯ ಕೂಡ ನಿರ್ಮಾಣ ಆಗಿದೆ. ಅಂದ್ರೆ ಈ ಗ್ರಾಮ ಪಂಚಾಯತಿ ಆಡಳಿತ ವ್ಯವಸ್ಥೆಯಲ್ಲಿ ಅಧ್ಯಕ್ಷ ಸ್ಥಾನ ಅನ್ನುವಂಥದ್ದು ಒಂದು ಬಹುದೊಡ್ಡ ಹುದ್ದೆ, ಒಂದು ಮೊದಲ ಪ್ರಜೆ ಅಂತನೂ ಕೂಡ ಅಲ್ಲಿಗೆ ಕರೀತಾರೆ. ಆ ಅಧ್ಯಕ್ಷದ ಸಂದರ್ಭದಲ್ಲಿ ಆ ಒಂದು ದಿನಗಳಾಗಿರ್ಬೋದು, ಆ ಒಂದು ಮಹತ್ವದ ಜವಾಬ್ದಾರಿ ಸಿಕ್ಕಾಗ ಹೇಗಿತ್ತು ನಿಮ್ಮ ಒಂದು ಕಾರ್ಯಚಟುವಟಿಕೆಗಳು? ಬಟ್ ಹೇಳಿದ್ನಲ್ಲ, ಸದಸ್ಯನಾದಾಗ ಒಂದು ರೀತಿಯ ಅನುಭವ, ಎರಡನೇದು ಅಧ್ಯಕ್ಷರಾದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಡೀ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ಬೇಕಾಗುತ್ತೆ. ಬರೀ ನನ್ನ ಊರು ಅಂತ ನೋಡ್ಲಿಕ್ಕಾಗಲ್ಲ. ಅವಾಗ ಎಲ್ಲಾ ಕಾಂಗ್ರೆಸ್ ಇರ್ಬೋದು, ಬಿಜೆಪಿ ಇರ್ಬೋದು, ಎಲ್ಲವನ್ನೂ ಆ ಅಭಿವೃದ್ಧಿಯ ಕೆಲಸ ಹೇಗೆ ಮಾಡ್ಬೇಕನ್ನುವಂಥದ್ದು ಮನವರಿಕೆ ಅವರಿಗೂ ಕೂಡ ಮಾಡಿಬಿಟ್ಟು ಆ ಅಭಿವೃದ್ಧಿಯನ್ನ ಎಲ್ಲ ಸದಸ್ಯರಿಂದನೂ ಆ ಕೆಲಸಗಳನ್ನ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿಸಿದ್ರು. ಬಹುತೇಕ ಕಡೆ ಬಾಕ್ಸ್ ಟ್ರೈನ್ಗಳಾಯ್ತು, ಕಾಂಕ್ರೀಟ್ ರಸ್ತೆಗಳಾಯ್ತು. ನಮ್ಮ ಮುಂಡಿಗೆ ಮನೆಯಲ್ಲಂತೂ ಒಂದು ಇದಿದೆ, ಯಾವ್ದು ಒಂದು ಹಳ್ಳ ಉಕ್ಕು ಬಿಟ್ಟು ಇಡೀ ಕೋಗಿ ನೀರು ಹೋಗ್ತಿತ್ತು ಮಳೆಗಾಲದಲ್ಲಿ. ಬೇರೆ ಕಡೆ ನಾವು ಸಾಕಷ್ಟು ಅನುದಾನ ಕೇಳಿದ್ರು ಕೂಡ ಎಲ್ಲೂ ಅನುದಾನ ಸಿಕ್ಕಿರ್ಲಿಲ್ಲ. ಆ ಸಂದರ್ಭದಲ್ಲಿ ನಿಲ್ಲಿಸ್ಬಿಟ್ಟು ಅದನ್ನ ವಾಲ್ ಮಾಡುವ ಮುಖ್ಯ ಇಡೀ ಹಳ್ಳಿಗೆ ಇವತ್ತು ಕೃಷಿ ಮಾಡ್ಲಿಕ್ಕೆ ಸಮಸ್ಯೆ ಯಾವ್ದೆಲ್ಲ ಈ ಕೆಲಸಗಳೆಲ್ಲ ಆಕ್ಚುಲಿ ZP MLA ಲೆವೆಲ್ ನಡಿಬೇಕಾದಂತ ಕೆಲಸ. ಆದ್ರೆ ಅದು ಇವತ್ತು ಗ್ರಾಮ ಪಂಚಾಯತಿ ಮಾಡಿದೆ. ನಮ್ಮ ಗ್ರಾಮ ಪಂಚಾಯತಿ, ನಮ್ಮ ವಾರ್ಡ್ ಪ್ರಕಾರ ಇರ್ತಕ್ಕಂಥ ಗ್ರಾಮ ಸದಸ್ಯರನ್ನು ಕೂಡ ವಿಶ್ವಾಸಕ್ಕೆ ಇಟ್ಕೊಂಡು ಈ ರೀತಿಯ ಕೆಲಸ ಮಾಡಿದ್ರೆ ಈ ರೀತಿಯಾಗಿ ಯೋಜನೆಗಳು ಜನರಿಗೆ ಮುಟ್ತದೆ ಅಂತ ಹೇಳಿ ಅವರಿಗೂ ಕೂಡ ಮನವರಿಕೆ ಮಾಡಿ ಇವತ್ತು ಯಶಸ್ವಿಯಾಗಿ ಹಿಂದಿನ ಟರ್ಮ್ನಲ್ಲಿ ಶ್ರೀಮತಿ ಕೃಷ್ಣಪ್ಪ ಅವರು ಇರ್ಬೋದು, ಹಾಗೆ ನಮ್ಮ ಗೋಪಾಲ್ ನಾಯ್ಕ ಸುಬ್ರಾಯನ್ ಜೆಡ್ ಅವರ ಮಿಸಸ್ ಇರ್ಬೋದು, ಈ ಬಾರಿ ಜಯಲಕ್ಷ್ಮಿ ವೆಂಕಟೇಶ್, ಮಂಗಳ ಪ್ರಸಾದ್ ಅವರು ಇರ್ಬೋದು, ಅವ್ರನ್ನೆಲ್ಲರೂ ಕೂಡ ವಿಶ್ವಾಸಕ್ಕೆ ಇಟ್ಕೊಂಡು ಇವತ್ತು ಕೆಲಸ
ನಿಜವಾಗ್ಲೂ ಕೂಡ ನಮ್ಗೆ ತೃಪ್ತಿ ಇದೆ ಮಾಡಿರುವಂತ ಜನರಿಗೆ. ಅಂದ್ರೆ ಈ ಒಂದು ಹಿರೇಕೊಡಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂತ ಈಗ ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಎಷ್ಟೇ ಕೆಲಸಗಳನ್ನು ಮಾಡಿದ್ರು ಕೂಡ ಸಣ್ಣ ಪುಟ್ಟ ಒಂದು ಸಮಸ್ಯೆಗಳಂತ ಇದ್ದಾರೆ. ಹಾಗೆ ಹಿರೇಕೊಡಗೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂತಹ ಸಮಸ್ಯೆಗಳೇನಿಲ್ಲ. ನಮಗೆ ಬರುವಂತ ಫಸ್ಟ್ ಬಂದಿದ್ದೆ ನಮ್ಗೆ ಆಕ್ಚುಲಿ ಈ ಬಾಕ್ಸ್ ಟ್ರೈನ್ಗಳು ಮತ್ತೆ ರಸ್ತೆಗಳೇ. ಮತ್ತೆ ಎರಡನೇದಾಗಿ ಯಾವುದೇ ಅದು ಹೇಳೋದಲ್ಲ ವ್ಯಕ್ತಿಗಳಿಗೆ ಈ ತೋಟಗಾರಿಕೆ ಬೆಳೆ ಇರ್ಬೋದು, ಮತ್ತೆ ಕೃಷಿ ಹೊಂಡದ ಇರ್ಬೋದು, ಮತ್ತೆ ಎರಡನೇದಾಗಿ ಬಾವಿಗಳಿರ್ಬೋದು, ಇದೆಲ್ಲ ಜನರ ಮನಸ್ಥಿತಿಲಿ ಇರಲೇ ಇಲ್ಲ. ಅಂದ್ರೆ ಈ ರೀತಿ ಒಂದು ಯೋಜನೆ ತಗೊಂಡು ನಾವು ಸ್ವೀಕಾರ ಮಾಡಬಹುದು. ಅದನ್ನ ಪ್ರತಿ ಮತ್ತೆ ವಿಶೇಷ ಗ್ರಾಮ ಸಭೆಗಳನ್ನು ಕೂಡ ಕರೆದು ಜನರಿಗೆ ನಾನೇ ಖುದ್ದಾಗಿ ಹೋಗಿ ನಿತ್ತು ಬಿಟ್ಟು ಕೆಲವರಿಗೆ ಅನುದಾನ ಕೆಲಸ ಒಂದಿಷ್ಟು ಫಸ್ಟ್ ಹಾಕೊಳ್ಳಿಕ್ಕೆ ಹಣ ಇರಲಿಲ್ಲ ಪರಿಸ್ಥಿತಿ. ಅಂತ ಸಂದರ್ಭದಲ್ಲೂ ಕೂಡ ಎಲ್ಲಿಂದನೋ ಬ್ಯಾಂಕ್ನಿಂದ ಮುಖಾಂತರ ಮಾತಾಡಿ ಅವ್ರಿಗೆ ಸಹ ಕೊಡಿಸಿ ಅಲ್ಲಿಂದ ಮತ್ತೆ ಬಾವಿಗಳನ್ನ ಮಾಡಿ ಆ ದಿಶೆ ನಾವು ಆ ರೀತಿ ಕೆಲಸ ಮಾಡಿದ್ರಿಂದ ಬಹುತೇಕ ನಮ್ದು 365 ದಿನದಲ್ಲಿ ಬಹುಶಃ ನಾವು 200-205 ದಿನಕ್ಕೂ ಅಲ್ಲೇ ಅವ್ರ ಕೆಲಸ ಅಥವಾ ಅವ್ರ ಜೊತೆಗೆ ಇರುವಂತದ್ದೇ ನಮ್ ಕಾಲ ಕಳೆದ್ಬಿಟ್ಟು. ಹಾಗಾಗಿ ನಮ್ಮ ವೈಯಕ್ತಿಕ ಜೀವನ ಮುಂದೆ ಹೋಗಿದ್ದೇ ಗೊತ್ತಾಗಿಲ್ಲ. ಆ ದಿಶೆಯಲ್ಲಿ ಈ ಮಟ್ಟದಲ್ಲಿ ಇವತ್ತು ಯಾಕೆ ಅಂತ ಹೆಸರು ಹೇಳ್ತಾರೆ ಅಂತ ಹೇಳಿದ್ರೆ ಯಾವ್ದೋ ಒಂದು ನಿಮ್ಗೆ ಗೊತ್ತಿದೆ ನಮ್ಮ ಮಟ್ಟದಲ್ಲಿ ಅಂದ್ರೆ ಪಂಚಾಯತಿ ಅಂತ ಬರ್ತದೆ. ಬೆಳ್ಳಿಗೆ ಹಲವಾರು ಸಣ್ಣ ಪುಟ್ಟ ಸಮಸ್ಯೆಗಳು ಬರದೇ ಪಂಚಾಯತಿ. ಹೌದು, ಆ ದಿಶೆಯಲ್ಲಿ ನಾವು ಪಕ್ಷ ಪಾರ್ಟಿ ಅನ್ನುವಂಥದ್ದು ಯಾವತ್ತೂ ಮಾಡ್ಲಿಲ್ಲ. ನೇರವಾಗಿ ತಪ್ಪಿರುವಂತ ತಪ್ಪು, ಇನ್ನೊಬ್ರಿಗೆ ನೋವಾಗಬಾರ್ದು, ನೀನು ಹಾಳು ಮಾಡಬಾರ್ದು ಅನ್ನೋದೇ ನಮ್ದು. ಅದೊಂದಿಷ್ಟು ನಿಷ್ಠುರಗಳಾಗ್ತವೆ, ಆದ್ರೂ ಕೂಡ ಕೊನೆ ಹಂತದಲ್ಲಿ ಅವ್ರಿಗೆ ನಿಜ ಏನಂತ ಅರಿವಾಗ್ತದೆ. ಎಲ್ಲಾ ವಿಷಯದಲ್ಲೂ ಕೂಡ ಎಲ್ಲಾ ಸದಸ್ಯರುಗಳನ್ನು ಹೊಂದಾಣಿಕೆ ಇಟ್ಕೊಂಡು ನಡ್ಸ್ಕೊಂಡು ಹೋಗಿರ್ಬೋದು. ಅಧಿಕಾರ ವರ್ಗ ಇರ್ಬೋದು, ಪಿಡಿಒಗಳಿಗೆ ಇರ್ಬೋದು. ಕೆಲವೊಂದಿಷ್ಟು ಗೊತ್ತಿದೆ ಗ್ರಾಮ ಪಂಚಾಯತಿಯಲ್ಲಿ ಮಾಡೋಕ್ಕೋಸ್ಕರ ಬರೀ ಕಾನೂನುಗಳ ಮಾತುಗಳನ್ನ ಆಡ್ತಾರೆ ಸಂದರ್ಭ ಇರ್ತದೆ. ಆ ಪಿಡಿಒನ್ನು ಕೂಡ ನಾವು ಮಾಡುವಂತ ನಿಸ್ವಾರ್ಥ ಸೇವೆ ಅವರೇ ನೋಡಿ ಅವರೇ ಕನ್ವಿನ್ಸ್ ಆಗುವಂತ ಮಟ್ಟಕ್ಕೆ ಬಂತು. ಅವಾಗ ಕೆಲಸ ಸಲೀಸಾಗಿ ನಡೆಯುವಂತ ವಿಷಯ ನಡೀತು. ಅದೇ ನಮ್ಮ ಕಾನ್ಸೆಪ್ಟ್ ಮೂಲಕ ನಾವು ಮಾಡಿದ ರಸ್ತೆಗಳೆಲ್ಲ ಸೇರಿ ಟೋಟಲ್ ನಮ್ಮ 2 ವರ್ಷನೂ ಕೂಡ ಇಡೀ ತಾಲೂಕಿಗೆ ಹಿರೇಕೊಡಗೆ ಗ್ರಾಮ ಪಂಚಾಯತಿ ಪ್ರಥಮ ಸ್ಥಾನದಲ್ಲಿ ಉದ್ಯೋಗ ಖಾತ್ರಿಗಳು. ಮತ್ತೀಗ ಪ್ರಮುಖ ಆಗಿ ಅಂತ ಬಂದಾಗ ಒಬ್ಬ ಚುನಾಯಿತ ಜನಪ್ರತಿನಿಧಿ ಅದು ಗ್ರಾಮ ಪಂಚಾಯತಿಯಿಂದ ಹಿಡಿದು MLA MP ಅವರಿಗೂ ಕೂಡ ಆ ಗ್ರಾಮ ಪಂಚಾಯತ್ ಸದಸ್ಯನಾದಾಗ ಅಧ್ಯಕ್ಷನಾದಾಗ ಅವ್ರದ್ದೇ ಆದ ಕೆಲವೊಂದು ಕನಸುಗಳಂತ ಇದ್ರತ್ತ. ಅಂದ್ರೆ ನನ್ನ ಅವಧಿಯಲ್ಲಿ ಈ ರೀತಿಯಾದ ಕೆಲಸವನ್ನ ಮಾಡ್ಬೇಕು, ಇದು ಇನ್ನೊಂದು 10-15 ವರ್ಷ 20 ವರ್ಷ 2 ದಶಕಗಳು ಕಳೆದ್ರು ಕೂಡ ಇಲ್ಲಿನ ಜನರು ನೆನ್ಪಿಟ್ಕೊಬೇಕು ಅನ್ನೋ ಕನಸಿರತ್ತೆ. ಹಾಗೆ ತ್ರಿಪುರೇಂದ್ರ ಅವರು ಕಂಡಂತಹ ಕನಸಿನ ನಿಮ್ಮ ಒಂದು ಪಂಚಾಯತಿ ಕುರಿತು ನಾನು ಬಂದ್ ಫಸ್ಟ್ ಅದೇ ಹೇಳಿದ್ದಲ್ಲ ನಿಮ್ಗೆ, ನಾವು ಅಟ್ಲೀಸ್ಟ್ ಒಂದು ವೆಹಿಕಲ್ಗಳು ಹೋಗಿ ಬರ್ಬೇಕು ಆ ಹಳ್ಳಿ ಒಳಗಡೆ. ಮತ್ತೆ ಎರಡನೇದಾಗಿ ಪ್ರತಿಯೊಬ್ಬನಿಗೂ ಬೆಳಕಿನ ವ್ಯವಸ್ಥೆ ಆಗಬೇಕು, ನೀರಿನ ವ್ಯವಸ್ಥೆ ಆಗಬೇಕು ಅಂತೇಳಿ ನಾನು ಬಹುಶಃ ಪ್ರಥಮ ಬಾರಿಗೆ ಇದ್ದಾಗ 1 ಲೈನು ನೀರಿನ ವ್ಯವಸ್ಥೆ ಇತ್ತು. ಅದಕ್ಕೆ ನಾವು ಮತ್ತೆ 2 ಮೋಟರ್ಗಳನ್ನ ಹಾಕುವ ಮುಖೇನ 2 ಲೈನ್ನಲ್ಲಿ ನೀರು ಬರುವಂತ ವ್ಯವಸ್ಥೆಯನ್ನು ಮಾಡಿ ಕೆಲವೊಂದಿಷ್ಟು ಟ್ಯಾಂಕಿಗಳೆಲ್ಲ ಖಾಲಿ ಬಿದ್ದಿತ್ತು ಅಲ್ಲಿ ಸಪ್ಲೈ ಆಗದೇನೆ. ಆ ಟ್ಯಾಂಕಿಗೂ ಕೂಡ ಆ ನೀರನ್ನ ಸಪ್ಲೈ ಮಾಡುವ ಮೂಲಕ ಇಡೀ ಗ್ರಾಮಕ್ಕೆ ನೀರನ್ನ ಹಂಚಿಕೆ ಆಗೋದ್ರಲ್ಲಿ 90% ಭಾಗ ಯಶಸ್ವಿ ಆಗೋದು. ಮತ್ತೆ ಎರಡನೇದಾಗಿ ಬೀದಿ ದೀಪನೂ ಅಷ್ಟೇ ಎಲ್ಲೆಲ್ಲಿ ಬೇಕು, ಸೋಲಾರ್ ಸಿಸ್ಟಮ್ಗಳು ಎಲ್ಲಿ ಬೇಕು, ಆಯಾ ಪ್ರದೇಶಕ್ಕೆ ಅನುಗುಣವಾಗಿ ಯಾವುದೇ ರಾಜಕೀಯ ವ್ಯವಸ್ಥೆ ಅವನ ಮನೆ ಇವನ್ ಮನೆ ಅನ್ನುವಂತ ಭೇದ ಭಾವ ಇಲ್ಲ. ಯಾಕಂತ ಹೇಳಿದ್ರೆ ನನಗೆ 90% ಜನ 90-95 ಅನ್ಬೋದು ಆ ಜನ ನನಗೆ ಸಪೋರ್ಟ್ ಮಾಡಿದ್ರಿಂದ ನಮ್ಗಲ್ಲಿ ಅವಕಾಶನೇ ಇಲ್ಲ. ಕೆಲಸ ಮಾಡೋ ಸಂದರ್ಭದಲ್ಲಿ ಕೂಡ ಒಂದು ಸಪೋರ್ಟ್ ಗೊಂದಲಗಳೇ ಇಲ್ಲ ಅಲ್ಲಿ. ಆ ದೃಷ್ಟಿಯಲ್ಲಿ ಪಕ್ಕ ನಾನು ಎಲ್ಲೆಲ್ಲಿ ಸಮಸ್ಯೆ ಇದೆ ಅಲ್ಲಿಗೆ ಸ್ಪಂದಿಸುವಂತ ಕೆಲಸ ಮಾಡಿದೀವಿ. ಮತ್ತೆ 94C ಇರ್ಬೋದು, 57 ಇರ್ಬೋದು, ಬಹುತೇಕ ಜನರಿಗೆ ಅರ್ಜಿಯನ್ನು ಮಾಡ್ಲಿಕ್ಕೂ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟು ಕೆಲವೊಂದಿಷ್ಟು ನಾವೇ ಕೂತು ಬರೆದು ಎಲ್ಲ ಕಳಿಸಿ ಅವ್ರ ಜೊತೆಗೆ ಇವತ್ತಿನವರೆಗೂ ಕೂಡ ನಾನು ಯಾವುದೇ ವ್ಯಕ್ತಿನ ಕರ್ಕೊಂಡು ಹೋಗ್ಲಿ, ತಾಲೂಕು ಆಫೀಸ್ ಇರ್ಬೋದು, ಗ್ರಾಮ ಪಂಚಾಯತಿ ಇರಲಿ, ಅವನಿಂದ ಯಾವತ್ತು 10 ರೂಪಾಯಿ ನಾನು ಪಡೆದು ಅಥವಾ ಟೀ ಕಾಫಿ ಯಾವುದು ಕುಡಿದಿಲ್ಲ. ಏನಿದ್ರೆ ನನ್ನ ಕೈಯಿಂದನೇ ನಾನು ದುಡಿಯುವಂತ ಅಲ್ಪ ಸ್ವಲ್ಪ ಹಣದಲ್ಲಿ ಅವರಿಗೆ ಸಹಾಯ ಮಾಡುವಂತ ಕೆಲಸವನ್ನು ಮಾಡಿದ್ದೀನಿ. ಆ ದೃಷ್ಟಿಯಲ್ಲಿ ಇವತ್ತು ಜನ ನನ್ನ ಮೇಲೆ ಒಂದು ನಂಬಿಕೆ ಇಟ್ಟಿದ್ದಾರೆ. ಆ ನಂಬಿಕೆ ಇರುವಾಗಲೇ ನಾನು ರಾಜಕೀಯದಿಂದ ಹೊರಗೋಗ್ಬೇಕು ಅನ್ನೋದು ನನಗೆ ಇಷ್ಟ ಆಕ್ಚುಲಿ. ಅದ್ರ ಜೊತೆಗೆ ಸರ್ ಈಗ ಪ್ರಮುಖವಾಗಿ ಅಂತ ಬಂದ ಗ್ರಾಮ ಪಂಚಾಯತಿ ಮಟ್ಟ ಅದು ಹಿರೇಕೊಡಗೆ ಗ್ರಾಮ ಪಂಚಾಯತಿ ಅಂತ ಬಂದ್ರೆ ಅದು ಬಿಜೆಪಿ ಒಂದು ರೀತಿಯಲ್ಲಿ ಭದ್ರಕೋಟೆ ಆಗಿರುವಂತದ್ದು. ಕಳೆದ ಕೆಲ ದಶಕಗಳಿಂದಲೇ ಬಹುಶಃ 1-2 ದಶಕಗಳಿಂದಲೇ ನಿರಂತರವಾಗಿ 2004ರಿಂದ ಏನು ಬಿಜೆಪಿ ಇಲ್ಲಿ ಮೊದಲ ಬಾರಿ ಏನು MLA ಆಗಿ ಜೋರ ಆಯ್ಕೆ ಸಂದರ್ಭದಿಂದಲೂ ಕೂಡ ಅದು ಹಿಂದಿನ ಕೂಡ ಬಿಜೆಪಿ ಒಂದು ರೀತಿಯಲ್ಲಿ ಬಹುತೇಕ ಎಲ್ಲಾ ಚುನಾವಣೆಗಳಲ್ಲೂ ಲೀಡ್ ಅನ್ನೇ ಸಿಗ್ತಾ ಇರುವಂತದ್ದು. MLA MP ಆಗಿರ್ಬೋದು, ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಪ್ರತಿಯೊಂದು ಚುನಾವಣೆಯಲ್ಲೂ ಬಿಜೆಪಿಗೆ ಬಹುಶಃ ಕೊಪ್ಪ ತಾಲೂಕಲ್ಲಿ ಹಿರೇಕೊಡಗೆ ಪಂಚಾಯತಿ ಕೊಟ್ಟಂತಹ ಲೀಡು ಬಹುಶಃ ಯಾವ ಪಂಚಾಯತಿನೂ ಕೊಡಲು ಸಾಧ್ಯ ಇಲ್ಲ. ಹೇಗೆ ಬಿಜೆಪಿಯ ಒಂದು ಭದ್ರಕೋಟೆ ಆಗಲು ಕಾರಣ ಏನು ಹಿರೇಕೊಡಗೆ ಪಂಚಾಯತಿ? ನಿಜವಾಗ್ಲೂ ಹೇಳ್ಬೇಕಂತ ಹೇಳಿದ್ರೆ ದಿನೇ ಬಿಜೆಪಿಗೆ ಯಾಕೆ ಓಟ್ ಜಾಸ್ತಿ ಆಗ್ತಿದೆ ಅಂತ ಹೇಳಿದ್ರೆ, ಒಂದು ಗ್ರಾಮ ಪಂಚಾಯತಿ ಸದಸ್ಯರು, ಇನ್ನು ಅಲ್ಲಿನ ಊರಿನ ಮುಖಂಡರುಗಳು, ಇವ್ರು ಯಾವಾಗ ಹೊಂದಾಣಿಕೆ ಮಾಡ್ಕೊಂಡು ಜನರಿಗೆ ಪಾಸಿಟಿವ್ ಆಗುವಂತ ಕೆಲಸಗಳು ನಿರಂತರವಾಗಿ ಮಾಡ್ತಾರೋ ಅವಾಗ ಆಟೋಮೆಟಿಕ್ ಆಗಿ ಒಂದು ಕ್ಷೇತ್ರದಲ್ಲಿ ಯಾವುದೇ ಪಕ್ಷಗಳಿಗೂ ಕೂಡ
ವೋಟ್ ರೈಸ್ ಆಗುತ್ತೆ. ಅಂಥದ್ರಲ್ಲಿ ನಾವೇನ್ ಮಾಡಿದೀವಿ ಅಂತ ಹೇಳಿದ್ರೆ, ಉದಾಹರಣೆ ಇರ್ಬೋದು, ನಮಗೊಂದು ಬಲಿಷ್ಠ ಇವರು ರಾಮಸ್ವಾಮಿ ಇದ್ರು. ಮತ್ತೆ ಎರಡನೇದಾಗಿ ಹಿಂದಿನ ಉಪಾಧ್ಯಕ್ಷರು ವೆಂಕಟೇಶ್ವರ ಇದ್ರು. ಹಾಗೆ ಎಲ್ಲ ಸದಸ್ಯರು ಅಂದ್ರೆ ಊರಿನ ಗ್ರಾಮಸ್ಥರೆಲ್ಲ ನಾವೊಂದು ಯೋಜನೆ ತರಬೇಕಾದ್ರೆ ಅಲ್ಲಿ ಕೂತೊಂದು ಮೀಟಿಂಗ್ ಮಾಡ್ತೀವಿ. ಆ ದಿಶೆಯಲ್ಲಿ ಮತ್ತೆ ಅನುದಾನಗಳು ನಮಗೆ ಏನ್ ಬರ್ಬೇಕು ನಮ್ಮ ಊರಿಗೆ, ಇಷ್ಟು ನಾವು ಕೊಡೋದು ಮಾತ್ರ ಅಲ್ಲ, ನಾವು ಪಡಿಬೇಕಾಗಿದ್ದು ಜನರಿಗೆ ಪಡಿಬೇಕಾಗಿದ್ದು ಯಾವ್ದು ಅಂತ ಚರ್ಚೆ ಮಾಡ್ತೀವಿ. ಆ ದಿಶೆಯಲ್ಲಿ ಜೀವರಾಜ್ ಅವ್ರ ಬಹುಶಃ ನಮಗೆ MLA ಆದ ತಕ್ಷಣ ಒಂದು ಸುಬ್ರಾಯನ್ ಜಡ್ ಅಂತಿದೆ, ಅಲ್ಲಿನ ಕಾಂಕ್ರೀಟ್ ವ್ಯವಸ್ಥೆ ಇರ್ಬೋದು. ಮತ್ತೆ ಎರಡನೇದಾಗಿ ನೀರಾವರಿಗೆ ಒಂದ್ಸತಿ ಒಂದು ಟಾಸ್ಕ್ ಫೋರ್ಸ್ ಅಲ್ಲಿ ಕೂಡ ಅಮೌಂಟ್ ಅನ್ನ ಕೊಟ್ಟರು. ಹಾಗೆ ಕೆಲವೊಂದಿಷ್ಟು ಈ 94C ಮತ್ತೊಂದನ್ನೆಲ್ಲ ಈ ಅಧಿಕಾರಿಗಳ ವರ್ಗದಲ್ಲಿ ಸ್ವಲ್ಪ ಗೊಂದಲಗಳಾದಾಗ ನೇರವಾಗಿ ಬಂದು ಅವರೇ ಈ ರೀತಿಯಾಗಿ ಮಾಡ್ಬೇಕು ಅನ್ನುವಂಥ ಒಂದು ಸಜೆಷನ್ ಕೂಡ ಕೊಟ್ಟರು. ಒಳ್ಳೆ ಪಾಸಿಟಿವ್ ಆದ ಸಜೆಷನ್ಗಳನ್ನ. ಏನಾದ್ರೂ ಒಮ್ಮೆ MLAಗಳು ಇವರೆಲ್ಲ ಈ ರೀತಿಯಾಗಿ ನಾವು ಮೂವ್ಮೆಂಟ್ ಮಾಡಿದಾಗ ಆಟೋಮೆಟಿಕ್ ನಮಗೂ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಇದೇ ಒಂದು ಮಾತು ಕೂಡ ತಾಲೂಕು ಮಟ್ಟದಲ್ಲಿ ಚರ್ಚೆ ಆಗ್ತಾ ಇತ್ತು. ಕ್ಷೇತ್ರಕ್ಕೆ ಬರುವ ಅನುದಾನದ ಅಥವಾ ತಾಲೂಕಿಗೆ ಅನುದಾನ ಬಂತಂದ್ರೆ ಅದು ಹೆಚ್ಚಿನ ಅನುದಾನ ಹಿರೇಕೊಡುಗೆ ಪಂಚಾಯತ್ಗೆ ಹೋಗುತ್ತೆ, ಹಿರೇಕೊಡುಗೆ ಪಂಚಾಯತ್ಗೆ ಹೆಚ್ಚಿನ ಅನುದಾನ ಸಿಗ್ತಾ ಇದೆ ಮಾತಿದೆ. ಆ ಅನುದಾನ ಬರಲು ಕಾರಣ ಏನು ಹಿರೇಕೊಡುಗೆ ಪಂಚಾಯತ್? ಬಟ್ ಅನುದಾನ ಯಾಕೆ ಬರುತ್ತೆ ಅಂತ ಹೇಳಿದ್ರೆ, ಬಹುತೇಕ ನೀವು ಟ್ಯಾಲಿ ಮಾಡಿದಾಗ ಭಾರಿ ಅನುದಾನ ಅಂತ ನಾನು ಹೇಳಲಿಕ್ಕೆ ಬಯಸಲ್ಲ. ಯಾಕಂತ ಹೇಳಿದ್ರೆ ಇರುವಂತ ಪಾಲನೆ, ಈಗ ರಾಮಸ್ವಾಮಿ ಅವರು ಎಲ್ಲರೂ ಇದ್ದಾಗ ಅದನ್ನ ತರುವಂತದ್ದು ಅವ್ರ ಜವಾಬ್ದಾರಿ ಇತ್ತು, ಅದ್ಭುತವಾಗಿ ತಂದಿದ್ದಾರೆ. ಯಾಕಂತ ಹೇಳಿದ್ರೆ ಸೂರ್ಯ ದೇವಸ್ಥಾನದಿಂದ ಬೊಮ್ಮಲಾಪುರ ರಸ್ತೆ ಆಕ್ಚುಲಿ ಹದಗೊಟ್ಟಿತ್ತು. ಅಂತ ಸಂದರ್ಭದಲ್ಲಿ ಜೀವರಾಜ್ ಅವರ ಒಂದು ಸಾಧನೆಯಿಂದ ಅಲ್ಲಿಂದ ಇಲ್ಲಿವರೆಗೂ ರಸ್ತೆ ಆಗುವಂತ ವ್ಯವಸ್ಥೆ ಆಯ್ತು. ಮತ್ತೆರಡನೇ ನಿಮ್ದು ಈ ಹೊಲಗೋಡು ಇರ್ಬೋದು, ಕಾಂಕ್ರೀಟ್ ರಸ್ತೆಗಳಿಗೆ, ಮತ್ತೆ ಅನೇಕ ಇದಕ್ಕೆ ಯೋಜನೆಗಳನ್ನ ರಾಮಸ್ವಾಮಿ ಅವರು ಮತ್ತು ಜೀವರಾಜ್ ಅವರು ಹೋರಾಟ ಮಾಡಿ ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷರಾದಾಗನು ಕೂಡ ನಮ್ದೇ ಒಂದು ಬಳವಾಡಿ ರಸ್ತೆಗೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ ಮತ್ತು ಜಿಲ್ಲಾ ಪಂಚಾಯತಿ ಎಲ್ಲ ಒಟ್ಟು ಸೇರಿಸಿ ಒಂದು ರಸ್ತೆಯನ್ನು ಮಾಡೋದು. ಅಂದ್ರೆ ಅನುದಾನ ಕಡಿಮೆ ಇರೋದ್ರಿಂದ. ಬಟ್ ಒಳ್ಳೆ ಕೆಲಸಗಳು ನಾವು ಮಾಡೋದ್ರಿಂದ ಈಗ ಮೇಲಿನ ಲೀಡರ್ಸ್ ಗಳು ಒಪ್ಕೊಳ್ಳೇಬೇಕು. ಇಂಥದಕ್ಕೆ ಯೋಜನೆ ಕೊಡಿ, ನಾವು ಸಪೋರ್ಟಿಗೆ ನಿಲ್ತೀವಿ, ನೀವು ಈ ಯೋಜನೆಗಳು ಸ್ವಲ್ಪ ಕೊಟ್ರೆ ಅಭಿವೃದ್ಧಿ ಮಾಡ್ಲಿಕ್ಕೆ ಚೆನ್ನಾಗಾಗ್ತದೆ ಅಂತಿಲ್ಲ. ಆ ವಿಷಯದಲ್ಲಿ ಜೀವರಾಜ್ ಇರ್ಬೋದು, ರಾಮಸ್ವಾಮಿ ಅವರು ಇರ್ಬೋದು, ಮತ್ತು ನಮ್ಮೆಲ್ಲ ಸ್ಥಳೀಯ ಮುಖಂಡರುಗಳಿರ್ಬೋದು, ಎಲ್ಲರೂ ಸಪೋರ್ಟ್ ಮಾಡಿ ನಮ್ಗೆ ಈ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಆದ್ರಿಂದ ನಿರಂತರವಾಗಿ ವೋಟ್ ಜಾಸ್ತಿ ಆಯ್ತು ಹೋಗಿ. ಮುಂದಿನ ದಿನಗಳಲ್ಲಿ ಈಗ ಏನದು 5 ತಿಂಗಳಲ್ಲಿ ಗ್ರಾಮ ಪಂಚಾಯತ್ ಚುನಾವಣೆ ಮತ್ತೆ ಬರ್ತಾ ಇದೆ. ಬಹುಶಃ ನವೆಂಬರ್ ಡಿಸೆಂಬರ್ಗೆ ಚುನಾವಣೆ ಬರುತ್ತೆ. ಆ ಸಂದರ್ಭದಲ್ಲಿ ಮತ್ತೊಮ್ಮೆ ಹಿರೇಕೊಡುಗೆ ಪಂಚಾಯತಿ ಸತತವಾಗಿ ಬಿಜೆಪಿಯಲ್ಲಿ ಅಧಿಕಾರವನ್ನು ನಡೆಸ್ತಾ ಇರುವಂತದ್ದು, ಮತ್ತೊಮ್ಮೆ ಬಿಜೆಪಿ ಬೆಂಬಲಿತ ಸದಸ್ಯರ ಬೋರ್ಡ್ ಬರುವ ಅಧಿಕಾರ ಇಡುವ ವಿಶ್ವಾಸ ಇದೆಯಾ? ಖಂಡಿತ ಇದೆ. ಯಾಕಂತ ಹೇಳಿದ್ರೆ ಇವತ್ತಿನ ಯೋಜನೆ ನನ್ನ ಅವಧಿಲಿ ಇರ್ಬೋದು, ಅಧ್ಯಕ್ಷರಾದ ಅವಧಿಲಿ ಇರ್ಬೋದು, ಮತ್ತೆ ಈಗಿನ ಅಧ್ಯಕ್ಷರಾದ ಅವಧಿಲಿ ಇರ್ಬೋದು, ಅದನ್ನ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಅದು ಹೇಳಿದ್ರೆ ಯೋಜನೆಗಳನ್ನ ಜನ ಮುಟ್ಟಕ್ಕೆ ನೀವು ಹೋಗಿ ಮಾತಾಡಿಸ್ಬೇಕು. ನಾನು ಮತ್ತೆ ಉಳಿದ ಸದಸ್ಯರಿಗೂ ಹೇಳ್ತೀವಿ, ನೀವು ನಮಗ್ ಅಧಿಕಾರ ಕೊಟ್ಟಾಗ ಮನೇಲಿ ಕೂರುವಂತ ಕೆಲಸ ಅಲ್ಲ, ಜನರ ಜೊತೆ ನಿರಂತರವಾಗಿ ಮೆರಬೇಕು. ಇನ್ನೂ 1-2 ರಸ್ತೆಗಳು ಕೂಡ MLA ಜೀವರಾಜ್ ಅವರು ಬಹುಶಃ ಬಹುತೇಕ ಗೆಲ್ತಾರೆ ಅನ್ನುವಂತ ಒಂದು ಮಟ್ಟ ಇದ್ದಾಗ ಸುಮಾರು 2 ರಸ್ತೆಗಳ ಭರವಸೆನೂ ಕೂಡ ಕೊಟ್ಟಿದ್ದು, ಇದನ್ನೆಲ್ಲ ಮಾಡ್ತೀವಿ ಅಂತೇಳಿ. ಆದ್ರೆ ಆ ಭರವಸೆ ಅವರು ತನಕ ಸೋತಿದ್ರು ಕೂಡ ಆ ರಸ್ತೆ ಪೂರೈಸುವಂತ ಕೆಲಸ ನಾವು ಇವತ್ತು ಮುಂದಿನ ದಿನದಲ್ಲಿ ಕೂಡ ಮಾಡುವಂತ ವ್ಯವಸ್ಥೆ ಆಗಿದೆ. ಮೆಣಸೂರು ಭಾಗದೊಂದು ರಸ್ತೆ ಮತ್ತೆ ಅರಳದೊಂದು ರಸ್ತೆ, ಇವೆರಡು ರಸ್ತೆ ನಾವು ಈಗಾಗಲೇ ಅಂದ್ರೆ ಇನ್ನೊಂದು ಪ್ರಮುಖವಾಗಿ ಈಗ 2 ವರ್ಕ್ಗಳನ್ನ ನಾವು ಮಾಡ್ಬೇಕಂತ ಅವತ್ತೇ ಯೋಜನೆ ಇತ್ತು. ಮತ್ತು ನಿಜವಾಗ್ಲೂ ಕೂಡ ಸಮಸ್ಯೆ ಇತ್ತು. ಹಲವು ಬಾರಿ ಬೇರೆ ಕಡೆಗೆಲ್ಲ ನಾವು ಪ್ರಪೋಸಲ್ ಕೊಟ್ಟು ಬಟ್ ಅನುದಾನನೂ ಕೂಡ ಬಂದಿಲ್ಲ. ಬಟ್ ಆದ್ರೆ ನಾವು ಆ ಸಮಸ್ಯೆನ ಅರಿತು ಗ್ರಾಮ ಪಂಚಾಯತಿ ಯಾವ ಮಟ್ಟಕ್ಕೆ ಮಾಡ್ಬೋದು ಅಂತ ಹೇಳಿ ಆ ಲೆವೆಲ್ಗೆ ನಾವು ಆ ರಸ್ತೆಗಳನ್ನ ಮಾಡ್ಬೇಕಂತೇಳಿ ಯೋಜನೆ ಹಾಕೊಂಡಿದ್ವಿ. ಅದು ಈಗೆಲ್ಲ 2-3 ತಿಂಗಳ ಮುಗಿಸ್ತೀವಿ ಅನ್ನೋದು ಒಂದು ಭರವಸೆ ಇದೆ. ಅದೇ ರೀತಿಯಲ್ಲಿ ಸರ್, ಈಗ ಎಲ್ಲ ಪಂಚಾಯತಿ ವ್ಯಾಪ್ತಿಗಳಲ್ಲೂ ಒಂದು ಮಾತು ಕಡೆ ಬಂದ್ರೆ ಸರ್ಕಾರದಿಂದ ಸರಿಯಾದ ಮಟ್ಟದಲ್ಲಿ ಅನುದಾನಗಳು ಸಿಗ್ತಾ ಇಲ್ಲ. ನಮ್ಮ ಪಂಚಾಯತಿ ಅನುದಾನದಲ್ಲಿ ಕೆಲಸಗಳು ಮಾಡ್ತಾ ಇವೆ ಬಿಟ್ರೆ ದೊಡ್ಡ ಮಟ್ಟದಲ್ಲಿ ನಮ್ಮ ತಾಲೂಕಾಗಿರ್ಬೋದು, ಕ್ಷೇತ್ರ ವ್ಯಾಪ್ತಿಯಲ್ಲಿ ಅನುದಾನ ಸರ್ಕಾರದ ಮಟ್ಟ ಸಿಗ್ತಿಲ್ಲ, ಶಾಸಕರ ಕಡೆಯಿಂದ ಹೆಚ್ಚಿನ ಅನುದಾನ ಸಿಗ್ತಾ ಇಲ್ಲ ಅನ್ನೋ ಮಾತು ಕಡೆ ಬರ್ತಿದೆ. ನಿಮ್ಮ ಪಂಚಾಯತಿ ವ್ಯಾಪ್ತಿಯಲ್ಲೂ ಆ ಒಂದು ಸಮಸ್ಯೆ ಇದೆಯಾ? ಅದೇ ಆಕ್ಚುಲಿ ನಾನು ಹೇಳೋದು ಏನಂತ ಹೇಳಿದ್ರೆ, ನಾವೀಗ ಗ್ರಾಮ ಪಂಚಾಯತಿಲಿ ಯಾವ ರೀತಿ ಗ್ರಾಮಗಳ ಜನರ ಎದುರುಗಡೆನೆ ಈ ರೀತಿಯಾದ ಕೆಲಸಗಳಾಗಿದೆ, ನಿಮ್ಮ ಒಪಿನಿಯನ್ ಏನು ಕೇಳಿ ಲಾಸ್ಟಿಗೆ ಅದರಲ್ಲೂ ಸಾಧಕ ಬಾಧಕಗಳನ್ನೆಲ್ಲ ವಿಚಾರ ಮಾಡಿ ಅನುದಾನವನ್ನು ಹಂಚಿಕೆ ಮಾಡ್ತೀವಿ. ಆದ್ರೆ ಅದೇ ಹೇಳಿನಲ್ಲ, ಈಗ ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅನುದಾನಗಳು ಕೂಡ ಗ್ರಾಮ ಪಂಚಾಯತಿಯ ಏನು ನಿರ್ಣಯ ಆಗುತ್ತೋ ಅದು ಮುಖ್ಯನ ಇವ್ರೇನಾದ್ರೂ ಹಂಚಿದ್ರೆ, ಈಗ ಈ ಸರ್ಕಾರ ಇರ್ಲಿ, ಬರುವಂತ ಮುಂದಿನ ಸರ್ಕಾರಗಳು ಇರ್ಲಿ, ನಿಜವಾಗ್ಲೂ ಒಂದು ಊರಿನ ಅಭಿವೃದ್ಧಿ ಆಗ್ಲಿಕ್ಕೆ ಸಂಪೂರ್ಣವಾಗಿ ಒಂದು ಸಹಕಾರ ಸಿಗ್ತದೆ ಅಂತ ಹೇಳಿ. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಬಾಡಿ ಇಲ್ಲ ಯಾವ್ದು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಬಟ್ ಅನುದಾನ ಯಾವ್ದಕ್ ಹೋಗುತ್ತೆ, ಯಾವ್ದಕ್ಕಿಲ್ಲ, ಅಥವಾ ಯಾವ್ದಕ್ಕೆ ಶಾಸಕರ ಕೈಯಲ್ಲಿ ಇರುತ್ತದೆ. ಇಂಥದಕ್ಕೆ ಇಡಬೇಕು ಅನ್ನುವಂತ ನಿಜವಾಗ್ಲೂ ಶಾಸಕರಿಗೆ ಕೂಡ ಗೊತ್ತಿರೋದಿಲ್ಲ. ಎಲ್ಲೊಬ್ಬ ಯಾರು ಹೇಳ್ತಾನೆ ಅವನ್ ತಂದು ಇಲ್ಲಿ ಹಾಕುವಂತ ಕೆಲಸ ಆಗುತ್ತೆ. ಎಲ್ಲಿ ಕಷ್ಟ ಇರುತ್ತೋ, ಎಲ್ಲಿ ಅಗತ್ಯ ಇರುತ್ತೋ ಅಲ್ಲಿ ಕರೆಕ್ಟ್ ಆಗಿ ಯೋಜನೆಗಳು ಬರ್ಬೇಕಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಗ್ರಾಮ ಪಂಚಾಯತಿಯ ಪ್ರಪೋಸಲ್ ನ ಪಡೆದ್ರೆ ನಿಜವಾಗ್ಲೂ ಕೂಡ ಅಭಿವೃದ್ಧಿಯಾಗಲಿ ಸಾಧ್ಯ, ಯಾವುದೇ ಪಕ್ಷ ಇರಲಿ. ಓಕೆ,
ಸರ್, ಈಗ ಅದ್ರ ಜೊತೆಯಲ್ಲಿ ಈಗ ಮತ್ತೊಮ್ಮೆ ಚುನಾವಣೆ ಬರ್ತಿರುವಂತದ್ದು, ನೀವಾಗಲೇ 2 ಬಾರಿ ಸದಸ್ಯರಾಗಿ ಆಯ್ಕೆ ಆಗಿದ್ರು, ಒಮ್ಮೆ ಅಧ್ಯಕ್ಷರಾಗಿ ಕೂಡ ಸೇವೆಯನ್ನು ಸಲ್ಲಿಸಿರುವಂತದ್ದು. ಮತ್ತೊಮ್ಮೆ ತ್ರಿಪುರೇಂದ್ರ ಅವರನ್ನ ಗ್ರಾಮ ಪಂಚಾಯತ್ ಸದಸ್ಯರಾಗಿ 3ನೇ ಬಾರಿ ನೋಡ್ಬೋದಾ? ಬಹುಶಃ ಅದೇ ಈಗ ನಾಯಕರುಗಳಿರ್ಬೋದು, ಜನ ಇರ್ಬೋದು, ಮತ್ತೆ ನಮ್ಮ ಸ್ಥಳೀಯ ಮುಖಂಡರುಗಳಿರ್ಬೋದು, ಅವರು ಒಂದು ವೇಳೆ ನೀನ್ ಆಗ್ಬೇಕು, ಮುಂದೆ ನಡಿಬೇಕು, ಸಿಕ್ಕಿದೆ ಅನ್ನುವಂಥದ್ದು ಮೂಮೆಂಟ್ ಬಂದ್ರೆ ಆಗ್ಬಹುದು. ಅಂದ್ರೆ ನಾನು ನೇರವಾಗಿ ಕೇಳ್ತೀನಿ, ವೈಯಕ್ತಿಕವಾಗಿ ತ್ರಿಪುರೇಂದ್ರ ಅವರಿಗೆ ಮತ್ತೊಮ್ಮೆ ಸದಸ್ಯರಾಗಲು ಆಯ್ಕೆ ಇದೆಯಾ, ಅಂದ್ರೆ ಆಸೆ ಇದೆಯಾ? ಬಟ್ ನಾನು ಹೇಳಿದ್ರೆ ಇನ್ನೊಂದು ಟರ್ಮ್ ಮಾಡ್ಬೇಕು ಅನ್ನೋ ಒಂದು ಇದೆ. ಆದ್ರೆ ಯಾವ ರೀತಿ ನಾಯಕರುಗಳು ನಿರ್ಧಾರ ಮಾಡ್ತಾರೋ ಅದ್ರ ಮೇಲೆ ಮುಂದುವರಿಯುತ್ತೆ ಅಷ್ಟೇ. ಅದರ ಜೊತೆಲಿ ಪ್ರಮುಖವಾಗಿ ನೀವು ಬೇಸಿಕ್ನಿಂದ ಬಿಜೆಪಿಯಿಂದ ಬಂದಂತವ್ರು, ಆ ಬೂತ್ ಮಟ್ಟದಿಂದ ಬಂದಂತವ್ರು, ಇತ್ತೀಚೆಗೆ ನಿಮ್ಗೆ ಕೊಪ್ಪದ ಬಿಜೆಪಿಯ ನೂತನ ಏನು ಪದಾಧಿಕಾರಿಗಳಾದ ಸಂದರ್ಭದಲ್ಲಿ ಕೊಪ್ಪ ತಾಲೂಕು ಬಿಜೆಪಿ ಮಂಡಳದ ಒಬಿಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ನಿಮ್ನ ಆಯ್ಕೆ ಮಾಡ್ತಾರೆ. ಹೇಗಿದೊಂದು ಒಬಿಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿಯಾಗಿ ಆ ತಾಲೂಕಿನ ಒಂದು ಪ್ರಮುಖವಾದ ಜವಾಬ್ದಾರಿ ಇರುವಂತದ್ದು, ಆ ಒಂದು ಇದನ್ನ ಹೇಗೆ ನಿರ್ವಹಿಸ್ತಾ ಇದ್ದೀರಾ? ಅದೇ ಈಗ ನನಗೆ ಒಬಿಸಿ ಅಂತ ಹಿಂದೂ ಕೂಡ ನಮ್ಮ ಭಾಗದ ನಾಯಕರೇ ಒಬಿಸಿಯ ಪ್ರಧಾನ ಕಾರ್ಯದರ್ಶಿ ಆಗಿದ್ರು. ಈಗ ಅದು ನನಗೆ ಕೊಟ್ಟಿದ್ದಾರೆ. ಆ ದಿಶೆಯಲ್ಲಿ ಹಿಂದೂ ಕೂಡ ಅವ್ರ ಜೊತೆಗೂ ನಾನು ಕೆಲಸ ಮಾಡಿದ್ರಿಂದ ಒಬಿಸಿಯಲ್ಲಿ ಏನು ಅತಿ ಹೆಚ್ಚು ಬಲಯುತವಾಗಿರ್ತಕ್ಕಂಥದ್ದು ಒಬಿಸಿ ನಮ್ಮ ಸಮಾಜದಲ್ಲಿ. ಆ ಒಬಿಸಿಯನ್ನ ಬಲಪಡಿಸುವಂತ ಕೆಲಸ ಮಾಡೋದೇ ನಮ್ಮ ಉದ್ದೇಶ ಆಗಿದೆ. ಮತ್ತೆ ಎರಡನೇದಾಗಿ ಬರೇ ಉದ್ದೇಶ ಅಂತ ಇಟ್ಕೊಂಡಾಗಲ್ಲ, ಒಬಿಸಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಬರುವಂತ ಸ್ಕೀಮ್ಗಳು ತಲುಪುವಂತ ಕೆಲಸ ಮಾಡಿದ್ರೆ ಒಬಿಸಿಯನ್ನು ಬಲಪಡಿಸ್ಲಿಕ್ಕೆ ಆಗುತ್ತೆ. ಆ ದಿಶೆಯಲ್ಲಿ ಮುಂದುವರಿಬೇಕಂತ ಇದೀವಿ. ಅದ್ರ ಜೊತೆಲಿ ಈಗ ನಿಮ್ಮ ತಾಲೂಕಿನಲ್ಲಿ ಸಂಪೂರ್ಣವಾಗಿ ಬೂತ್ ಇಂದ ಹಿಡಿದು ತಾಲೂಕಿನ ಹೋಬಳಿ ಪ್ರತಿಯೊಬ್ಬ ಪದಾಧಿಕಾರಿಗಳು ಕೂಡ ನೂತನವಾಗಿ 1 ವರ್ಷ ನೇಮಕ ಆಗಿರುವಂತದ್ದು. ಈ ನೂತನವಾದ ಒಂದು ಪದಾಧಿಕಾರಿಗಳ ನೇಮಕದ ನಂತರ ಪಕ್ಷ ಸಂಘಟನೆ ಯಾವ ರೀತಿ ನಡೀತಾ ಇದೆ? ಇಲ್ಲ, ಪಕ್ಷ ಚೆನ್ನಾಗಿ ಸಂಘಟನೆ ನಡೀತಾ ಇದೆ. ಭಾಗದ ಬೂತ್ ಸಮಿತಿಗಳು ಹೊಸದಾಗಿ ಮಾಡಿದ್ರು. ಮತ್ತೆ ಇಲ್ಲಿ ತಾಲೂಕು ಸಭೆಗಳನ್ನ ಅನೇಕ ಬಾರಿ, ಈಗಾಗಲೇ 7-8 ಬಾರಿ ಸಭೆಗಳನ್ನ ಕರೆಯುವಂತ ಕೆಲಸ ಮಾಡಿದ್ರು. ಮತ್ತೆ ಎಲ್ಲಾ ನಾಯಕರುಗಳ ಜೊತೆಗೂ ಮಾತುಕತೆಗಳನ್ನ ಮಾಡಿ ಈ ರೀತಿ ಕೆಲಸಗಳನ್ನ ಮಾಡುವ ಅನ್ನುವಂತಹ ರೂಪರೇಷನ್ ಸಿದ್ಧ ಮಾಡುವಂತ ಕೆಲಸವನ್ನು ಮಾಡಿದ್ರು. ಮತ್ತೆ ವಿರೋಧ ಪಕ್ಷದಲ್ಲಿ ಇದ್ದು ಏನು ಸರ್ಕಾರಕ್ಕೆ ಮನವರಿಕೆ ಮಾಡುವಂತ ಕೆಲಸ ಏನ್ ಮಾಡ್ಬೇಕಾ, ಸ್ಟ್ರೈಕ್ ಇರ್ಬೋದು, ಎಲ್ಲದನ್ನು ಕೂಡ ಸಮರ್ಪಕವಾಗಿ ಮಾಡಿದ್ರು. ಈ ಕಲ್ಗಾಮ್ ಯುದ್ಧದಲ್ಲಿ ಅದನ್ನು ಪ್ರಶಂಸೆ ಮಾಡುವಂತ ಕೆಲಸ ಕೂಡ ಯಶಸ್ವಿಯಾಗಿ ಮಾಡಿದ್ರು. ಅನೇಕ ಸಮಸ್ಯೆಗಳಿಗೂ ಕೂಡ ಸ್ಪಂದಿಸುವಂತ ವ್ಯಕ್ತಿಗಳು ಇರೋದ್ರಿಂದ ಬಹುಶಃ ಇನ್ನೂ ಬಲಿಷ್ಠವಾಗಿ ಬಿಜೆಪಿ ಪಾರ್ಟಿ ನಿಲ್ಲುತ್ತೆ ಅನ್ನೋದಕ್ಕೆ ನಾನು ಒಂದು ಆಶೆ ಪಡ್ತೀನಿ. ತ್ರಿಪುರೇಂದ್ರ ಅವರೇ, ಈಗ ಒಟ್ಟಾರೆಯಾಗಿ ನಿಮ್ಮ ಒಂದು ರಾಜಕೀಯ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ನೀವೇನ್ ನಿರೀಕ್ಷೆ ಇಟ್ಕೊಂಡಿದ್ದೀರಾ ರಾಜಕೀಯವಾಗಿ? ಬಹುಶಃ ನಾನು ರಾಜಕೀಯದಲ್ಲಿ ಭಾರಿ ಮೇಲ್ಮಟ್ಟಕ್ಕೆ ಮಾಡ್ತೀನಿ ಅಂತ ನಿರೀಕ್ಷೆ ನಾನು ಇಟ್ಕೊಂಡ್ಲೇ ಇಲ್ಲ. ಯಾಕಂತ ಹೇಳಿದ್ರೆ ಬಹುಶಃ ನಾನು ಇನ್ನು ಒಂದ್ ವೇಳೆ ರಾಜಕೀಯದಿಂದ ಹೊರಗೆ ಬಂದು ನಿಂತರೂ ಕೂಡ ಜನ ನನ್ನ ಬಿಡ್ಲಿಕ್ಕೆ ತಯಾರಿಲ್ಲ. ಯಾಕಂತ ಹೇಳಿದ್ರೆ ಅವ್ರ ಮಟ್ಟಕ್ಕೆ ನಾನು ಹೋಗಿ ನಿಂತಾಗಿಲ್ಲ. ನಾನು ಅಧಿಕಾರದಲ್ಲಿ ಇಲ್ಲದೆ ಇರ್ಲಿ, ಬಹುಶಃ ಜನನು ನನ್ನ ಜೊತೆಗೆ ಬರ್ತಾರೆ, ನಾನು ನನ್ನ ಜೊತೆಗೆ ಇರ್ಲೇಬೇಕು. ಅದು ಒಂದ್ ರೀತಿ ನಂದು ಲಾಕ್ ಆಗ್ಬಿಟ್ಟಿದ್ವಿ ಜನರ ಜೊತೆಗೆ, ಕನೆಕ್ಷನ್ ಇದ್ದೇ ಇದೆ. ನಾನು ಒಂದ್ ವೇಳೆ ಯಾರೇ ಅಧಿಕಾರ ಅನುಭವಿಸಿದ್ರು ಕೂಡ ಒಂದಷ್ಟು ಜನ ಏನಿರ್ತಾರೆ ಅವ್ರು ಬಂದು ನನ್ನ ಹತ್ರ ಸಜೆಷನ್ ಕೇಳುವಂತ ಕೆಲಸನೂ ಮಾಡ್ತಾರೆ. ಬಟ್ ಅವ್ರ ಜೊತೆಗೆ ನಾನು ನನ್ನ ಜೀವನಾವಧಿನೂ ಕೂಡ ನಾನು ಅವ್ರ ಜೊತೆ ನಿಲ್ತೀನಿ ಯಾವುದೇ ಸಂದರ್ಭ. ನೀವು ರಾಜಕೀಯವಾಗಿ ನಿರೀಕ್ಷೆ ಇಟ್ಕೊಳ್ಳೋದು ಒಂದು, ನಿಮ್ಮಿಂದ ಜನರಾಗಿರ್ಬೋದು, ನಿಮಗೆ ಮತದಾರ ನಿಮ್ಮಿಂದ ನಿರೀಕ್ಷೆ ಮಾಡೋದು ಇನ್ನೊಂಥದ್ದು. ನಿಮ್ಮಿಂದ ಅವ್ರು ಏನ್ ನಿರೀಕ್ಷೆ ಮಾಡ್ಬೋದು ಮುಂದಿನ ದಿನಗಳಲ್ಲಿ? ಬಟ್ ಅದು ಹೇಳಿದ ತ್ರಿಪುರೇಂದ್ರ ಅವ್ರು ಯಾವ್ದಾದ್ರು ಒಂದು ಅಧಿಕಾರದಲ್ಲಿ ಇರಬೇಕು, ಇದ್ರೂ ಕೂಡ ನಮ್ಗೊಂದು ಬಲವತ್ತವಾಗಿ ಒಂದು ಧೈರ್ಯ ಇರ್ತದೆ. ಯಾವುದೇ ಒಂದು ಸಮಸ್ಯೆಗಳು ಬಂದಾಗ ಅಟೆಂಡ್ ಮಾಡ್ತಾರೆ. ಮತ್ತೆ ಎರಡನೇದಾಗಿ ಯಾವ್ದಾದ್ರು ಯೋಜನೆಗಳು ಇದ್ರೆ ಹೇಳ್ತಾರೆ. ಮತ್ತೆ ಏನಾದ್ರು ಕಷ್ಟ ಅಂತ ಬಂದಾಗ ಜೊತೆಲಿ ನಿಲ್ತಾರೆ. ಅವ್ರು ಮಾಡ್ಲಿಕ್ಕೆ ಆಗುತ್ತೋ ಇಲ್ವೋ ಪ್ರಶ್ನೆ, ಆದ್ರೆ ನಮ್ ಜೊತೆಗೆ ನಿಲ್ತಾರೆ ಅನ್ನುವಂತ ಭರವಸೆ ಜನರಲ್ಲಿ ನಮ್ಮ ಗ್ರಾಮದಲ್ಲಿ ಪ್ರಮುಖವಾಗಿ. ಈಗ ತಾಲೂಕಿನವರು ಕೂಡ ನೂತನ ಅಧ್ಯಕ್ಷರೀಗ ಪಕ್ಷದ ಜವಾಬ್ದಾರಿ ದಿನೇಶ್ವರ್ ಸೋಲ್ ಅವರು ನೇತೃತ್ವ ವಹಿಸಿರುವಂತ ಅವರ ಒಂದು ನಿಮಗೆ ಈಗ ಒಂದು ಪಕ್ಷ ಸಂಘಟನೆ ಅಂತ ಬಂದಾಗ ಅಧ್ಯಕ್ಷರು ಹೇಳಿದ ಹಾಗೆ ಕೆಳಗಿನ ಪ್ರತಿಯೊಬ್ಬರು ಬೂತ್ ಇಂದ ಹಿಡಿದು ಹೋಬಳಿ ತಾಲೂಕಿನ ಎಲ್ಲ ಪದಾಧಿಕಾರಿಗಳು ಆ ರೀತಿ ಕೆಲಸ ಕಾರ್ಯಗಳನ್ನ ಮಾಡ್ತಾರೆ. ಅವ್ರು ನಿಮ್ಗೆ ಯಾವ ರೀತಿಯಾಗಿ ಸ್ಪಂದನೆಯನ್ನು ನೀಡ್ತಾ ಇದ್ದಾರೆ? ಬಟ್ ನಾವು ಯಾವುದೇ ಅಧ್ಯಕ್ಷರಾದ್ರೂ ಕೂಡ ಅಥವಾ ಈಗ ಇವರಿಗೆ ಆದ ತಕ್ಷಣ ನಾವು ಕೇಳಿರ್ತೀವಿ, ನಿಮ್ಮ ಸಹಕಾರದಲ್ಲಿ ನಮ್ಮ ಊರಿಗೆ ನಾವು ಕೇಳುವಂತ ಅನುದಾನನ ಸ್ಪಷ್ಟವಾಗಿ ನಮಗೆ ಕೊಡಬೇಕು. ಯಾಕಂತ ಹೇಳಿದ್ರೆ ಪ್ರತಿ ಬಾರಿಯೂ ನಮ್ಮ ಇದರಲ್ಲಿ ನಾವು ಹೋರಾಟ ಅಂತ ಹೇಳಿದ್ರೆ ಫುಲ್ ಚುನಾವಣಾ ಸಂದರ್ಭದಲ್ಲಿ ಕಚ್ಚಿ ಕೂತ್ ಬಿಡ್ತೀವಿ. ಅಂದ್ರೆ ಜನರಲ್ಲಿ ಮನವರಿಕೆ ಮಾಡುವಂತ ರೀತಿ. ಆ ದೃಷ್ಟಿಯಲ್ಲಿ ನಾವು ಅವ್ರಿಗೆ ಕೇಳಿದಾಗ ಇಲ್ಲ ನಾನು ನಿಮ್ಗೆಲ್ಲ ಸಂಪೂರ್ಣ ಸಹಕಾರನ ಕೊಡ್ತೀವಿ ಅಂತ ಹೇಳಿದ್ರು. ಆ ದಿಶೆಯಲ್ಲಿ ಅದಕ್ಕೆ ಉದಾಹರಣೆಯಾಗಿ ರಾಮಸ್ವಾಮಿ ಅವರು ಇರ್ಬೋದು, ದಿನೇಶ್ ಅವರೆಲ್ಲ ಸೇರ್ಬಿಟ್ಟು ಇವತ್ತು ನಮಗೆ MP ಫಂಡ್ ನಲ್ಲಿ 5 ಲಕ್ಷ ರೂಪಾಯಿಯನ್ನ ಸ್ಮಶಾನಕ್ಕೆ ಅಭಿವೃದ್ಧಿ ಕೊಟ್ಟಿದ್ದಾರೆ. ಆಕ್ಚುಲಿ ನಮ್ಮ ಊರಲ್ಲಿ ಸ್ಮಶಾನ ಇದೇ ಇರ್ಲಿಲ್ಲ. ಅಂತದನ್ನ ಇವತ್ತಿನ ಜಾಗನ ಗುರುತಿಸಿ ಆಗಿದೆ, ಅನುದಾನ ಕೂಡಲೇ ಕೊಡಿಸಿದ್ದಾರೆ. ಇದು ನಿಜವಾಗ್ಲೂ ನಾವು ಅವರಿಗೆ ಅಭಿನಂದನೆ ಹೇಳಲಿಕ್ಕೆ ಬಯಸ್ತೀವಿ. ಈ ರೀತಿಯಾದಂತ
ಅನುದಾನಗಳನ್ನ ಯಾವತ್ತು ನಾವು ಗ್ರಾಮ ಪಂಚಾಯತ್ ಇರ್ಬೋದು ಅಥವಾ ಸ್ಥಳೀಯ ಮಟ್ಟದ ನಾಯಕರಿಗೆ ಈ ರೀತಿ ಅನುದಾನ ಅವ್ರನ್ನ ಕೊಡ್ಲಿಕ್ಕೆ ಶುರು ಮಾಡಿದಾಗ ನಮಗೊಂದು ರೀತಿಯಂತ ಒಂದು ಏನಂತ ಹೇಳಿದ್ರೆ ಕೆಲಸ ಮಾಡಕ್ಕೆ ಉತ್ಸಾಹ ಬರುತ್ತೆ. ಆ ದಿಶೆಯಲ್ಲಿ ಆಟೋಮೆಟಿಕ್ ಆಗಿ ನಾವು ಕೆಲಸದ ಫೀಲ್ಡ್ ಹಿಡಿಯೋದು, ನಮ್ಮ ನಾಯಕರು ಯಾರೇ ಆದ್ರೂ ಯಾವುದೇ ಚುನಾವಣೆ ಇರುವ ಸಂದರ್ಭದಲ್ಲಿ ನಾವು ನಮ್ಮ ಚುನಾವಣೆಗಿಂತ ಹೆಚ್ಚಾಗಿ ಕೆಲಸ ಕಾರ್ಯಗಳು ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ಆ ಸಂದರ್ಭದಲ್ಲಿ ಆಟೋಮೆಟಿಕ್ ಆಗಿ ನಮ್ಮ ಲೀಡರ್ ಈಗ ಸಂಪೂರ್ಣವಾದ ಸಹಕಾರ ಕೂಡ ಇದೆ. ಆ ದಿಶೆಯನ್ನೇ ಚೆನ್ನಾಗಿ ಸಂಘಟನೆನೂ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ಎಲ್ಲರೂ ಹೊಂದಾಣಿಕೆ ಮಾಡ್ಕೊಂಡು ಹೋದ್ರೆ ನಿಜವಾಗ್ಲೂ ಕೂಡ ಮತ್ತೊಮ್ಮೆ ಸದೃಢವಾಗಿ ನಿಲ್ಲುತ್ತೆ ಬಿಜೆಪಿ ನಮ್ಮ ಈ ತಾಲೂಕಿನಲ್ಲಿ ಅಂತ ಹೇಳಿ ಬಯಸ್ತೇನೆ. ಓಕೆ, ಅದ್ರ ಜೊತೆಲಿ ಸರ್ ಈಗ ಪ್ರಮುಖವಾಗಿ ನೀವು 2 ಬಾರಿ ಗ್ರಾಮ ಪಂಚಾಯತ್ ಸದಸ್ಯರಾಗಿ ಒಮ್ಮೆ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿರುವಂತದ್ದು, ಪ್ರಸ್ತುತ ಏನು ಮಂಡಲದ OBC ಮೋರ್ಚಾ ಪ್ರಧಾನ ಕಾರ್ಯದರ್ಶಿಯಾಗಿದ್ದೀರಾ. ಕೊನೆಯದಾಗಿ ಈ ಎಲ್ಲ ವಿಚಾರಗಳ ಕುರಿತಾಗಿ ಒಬ್ಬ ಬಿಜೆಪಿ ಪಕ್ಷದ ಕಾರ್ಯಕರ್ತ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ಬಿಜೆಪಿ ಕಾರ್ಯಕರ್ತೆಯಾಗಿರ್ಬೇಕಂತ ಹೇಳಿದ್ರೆ ಬಸ್ಟ್ ಅಧಿಕಾರದ ಆಸೆಯಲ್ಲಿ ಇರಬಾರ್ದು. ಅಧಿಕಾರ ಯಾವತ್ತು ನಾವು ಮಾಡುವಂತ ಕೆಲಸ ಕಾರ್ಯಗಳು ಮತ್ತೆ ನಾವು ನಡೆದುಕೊಳ್ಳುವಂತ ರೀತಿ ಮತ್ತು ಮಾತುಗಳ ಮೇಲೆ ತನ್ನಿಂದ ತಾನೇ ಅಧಿಕಾರ ಬರುತ್ತೆ. ಅಧಿಕಾರಕ್ಕೆ ಯಾವತ್ತು ನಾವು ಅಂಟಿಕೊಂಡು ಹೋಗ್ತೀವೋ ಅದ್ರಲ್ಲಿ ತೃಪ್ತಿ ಇರಲ್ಲ. ಅಧಿಕಾರ ಯಾವತ್ತು ನಮ್ಮನ್ನು ಬಯಸಿ ಬರುತ್ತೋ ಅದ್ರಲ್ಲಿ ತೃಪ್ತಿ ಇರ್ತದೆ. ಜನನ ಜೊತೆಗೂ ನಾವು ಇರ್ತೀವಿ ಅಂತ ಹೇಳಿ ಬಯಸ್ತೀನಿ. ಕಾರ್ಯಕರ್ತರು ಕೂಡ ದೇಶ ಮತ್ತು ಊರಿನ ಬಗ್ಗೆ ಚಿಂತನೆಯನ್ನು ಮಾಡಬೇಕು. ಅವಾಗ ತನ್ನಿಂತಾನೆ ಎಲ್ಲರೂ ಲೀಡ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ತ್ರಿಪುರೇಂದ್ರ ಅವರು ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ 2 ಬಾರಿ ಗ್ರಾಮ ಪಂಚಾಯತಿ ಸದಸ್ಯರಾದ ವಿಚಾರ ಆಗಿರ್ಬೋದು, ಸತತವಾಗಿ 2 ಬಾರಿ ಸದಸ್ಯರಾಗಲು ಆಯ್ಕೆಯಾದ ಕಾರಣವಾದ ವಿಚಾರಗಳಾಗಿರ್ಬೋದು, ನೀವು ಮಾಡಿದಂತ ಕೆಲಸಗಳು, ಹಾಗೆ ಅಧ್ಯಕ್ಷರಾಗಿ ನಿಮ್ಮ ಒಂದು ಸಂದರ್ಭದಲ್ಲಿ ಹಿರೇಕೊಡಿಗೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಮಾಡಿದಂತ ಅಭಿವೃದ್ಧಿ ಕೆಲಸಗಳು, OBC ಮೋರ್ಚಾದ ಮಂಡಲದ ಏನು ಪ್ರಧಾನ ಕಾರ್ಯದರ್ಶಿಯಾಗಿ ನೀವು ಮಾಡ್ತಿರುವಂತ ಕೆಲಸ, ಹಾಗೆ ಮುಂದಿನ ದಿನಗಳಲ್ಲಿ ಬರ್ತಿರುವಂತಹ ಚುನಾವಣೆ, ಈ ಎಲ್ಲ ವಿಚಾರಗಳ ಕುರಿತಾಗಿ ಸುದೀರ್ಘವಾದ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕಾಗಿ ನಮ್ಮ ಸೈರು ಸಮಾಚಾರ ತಂಡದ ವತಿಯಿಂದ ನಿಮ್ಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಹಿರೇಕೊಡಿಗೆ ಗ್ರಾಮ ಪಂಚಾಯಿತಿಯಲ್ಲಿ 2 ಬಾರಿ ಸದಸ್ಯರಾಗಿ, ಒಮ್ಮೆ ಅಧ್ಯಕ್ಷರಾಗಿ, ಪ್ರಸ್ತುತ ಸದಸ್ಯರಾಗಿ, ಜೊತೆಗೆ ಕೊಪ್ಪ ತಾಲೂಕು ಬಿಜೆಪಿ ಮಂಡಲದ OBC ಮೋರ್ಚಾದ ಏನು ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಶ್ರೀಯುತ ತ್ರಿಪುರೇಂದ್ರ BS ಇವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ವಾರ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರ್ತೀರಿ. ನಮಸ್ಕಾರ.